ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಸುಶೀಸ್ ಕಿಚನ್. ಈಗ ನಿಮಗೆ ಪಡ್ಡು ಮಾಡುವ ವಿಧಾನವನ್ನು ಹೇಳ್ಕೊಡ್ತಾ ಇದ್ದೀವಿ. ಈಗ 2 ಲೋಟ ಅಕ್ಕಿ ಹಾಕಬೇಕು. ಅರ್ಧ ಕಪ್ ಅವಲಕ್ಕಿ, ಅರ್ಧ ಕಪ್ ಉದ್ದಿನಬೇಳೆ, ಅರ್ಧ ಸ್ಪೂನ್ ಮೆಂತ್ಯ. ಈ ಉದ್ದಿನಬೇಳೆ ಅವಲಕ್ಕಿ ಎಲ್ಲವನ್ನು ತೊಳ್ಕೊಂಡಿದ್ದೀವಿ. ತೊಳೆದು ನೆನೆ ಹಾಕಿದ್ದೀವಿ. ಮೂರು ಗಂಟೆ ನೆನೆಯಬೇಕು. ನಂತರ ರುಬ್ಬಿಸಬೇಕಾಗಿದೆ. ಈಗ ಸ್ಟವ್ ಹಚ್ಚಿ ಮೀಡಿಯಂ ಫ್ಲೇಮ್ ಮಾಡಿ ಪಡ್ಡು ಹೆಂಚಿಡಿ. 1 ಸ್ಪೂನ್ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ ಹಾಕಿ ಸುತ್ತ ಹಾಕಬೇಕು. ಈಗ ಪಡ್ಡು ಹಾಕೋಣ. ಒಂದು ಅರ್ಧ ಸ್ಪೂನ್ ಆಯಿಲ್ ಸನ್ಫ್ಲವರ್ ರಿಫೈನ್ಡ್ ಆಯಿಲ್ ಹಾಕಿ ಸುತ್ತ ಹಾಕಬೇಕು. ಈಗ ಕ್ಲೋಸ್ ಮಾಡಬೇಕು. ಮೀಡಿಯಂ ಫ್ಲೇಮ್ ಮಾಡಿ ನಿಧಾನಕ್ಕೆ ಬೇಯುತ್ತೆ. ಇವತ್ತು ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. 2 ಹಸಿಮೆಣಸಿಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 4 ಬೆಳ್ಳುಳ್ಳಿ, 3 ಕರಿಮೆಣಸು, ಮೆಣಸುಕಾಳು, ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ತೆಂಗಿನಕಾಯಿ ಎಲ್ಲವನ್ನು ಮಿಕ್ಸಿಗೆ ಹಾಕಿ ರುಬ್ಬಿಸ್ಕೊಳ್ಬೇಕು. ಚಟ್ನಿ ತಯಾರಾಗುತ್ತೆ. ಈಗ ಪಡ್ಡು ಬೆಂದಿದೆ, ತಯಾರಾಗಿದೆ. ಪಡ್ಡು ಚಟ್ನಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಬೇಕು ಅಂತ ಅನ್ಸಿದ್ರೆ ಈ ಪಡ್ಡು ಹಿಟ್ಟಿಗೆ ಈರುಳ್ಳಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಬೇಯಿಸ್ಕೋಬೋದು. ಇದು ನಾವು ತೋರಿಸಿರೋದು ಪ್ಲೇನ್ ಪಡ್ಡು. ಮಸಾಲ ಪಡ್ಡುಗೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಕಲಿಸ್ಕೋಬೇಕು ಹಿಟ್ಟಿಗೆ. ಆಮೇಲಿಂದ ಪಡ್ಡು ಹೆಂಚಿಗೆ ಹಾಕಿ ಬೇಯಿಸ್ಕೊಳ್ಬೇಕು. ಅದು ಇದೇ ಥರ ಶೇಪ್ ಬರುತ್ತೆ, ರುಚಿಯಾಗಿರುತ್ತೆ. Thank you for watching. Please like, share, subscribe my channel.